ಕಾಟೇರ ವಿವಾದ ಟೈಟಲ್ ವಿವಾದ ಯಾಕೋ ಬಗೆಹರಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮತ್ತೆ ಈಗ ಮುನ್ನೆಲೆಗೆ ಬರ್ತಾ ಇದೆ ಕಾಟೇರ ಟೈಟಲ್ ವಿವಾದ. ನಿನ್ನೆ ದರ್ಶನ್ ಅವರು ಆಡಿರುವಂತ ಮಾತುಗಳು, ಅದಾದ ನಂತರ ಎದ್ದಿರುವಂತ ವಿವಾದ ಬಹುದೊಡ್ಡದಾಗಿ ಹೋಗ್ತಾ ಇದೆ. ನಿರ್ಮಾಪಕ ಉಮಾಪತಿ ಗೌಡಗೆ ಮತ್ತೆ ಟಕ್ಕರ್ ಕೊಟ್ಟಿದ್ದಾರೆ ನಿರ್ದೇಶಕ ತರುಣ್ ಸುಧೀರ್. ನಿರ್ಮಾಪಕ ಉಮಾಪತಿ ಬಳಿ ನಾನು ಅಡ್ವಾನ್ಸ್ ಪಡೆದಿರಲಿಲ್ಲ. ಉಮಾಪತಿ ಓಕೆ ಮಾಡಿದ ಮೇಲೆನೆ ಡೈಲಾಗ್ ರೈಟರ್ ಟೆಕ್ನಿಷಿಯನ್ಗೆ ಕತೆ ಹೇಳಲು ಹೇಳಿದ್ರು. ರೆಸಾರ್ಟ್ನಲ್ಲಿ ಇರೋಕೆ 75,000 ದುಡ್ಡು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಉಮಾಪತಿ ಬಳಿ ನಾನು ಹಣನೇ ಪಡೆದಿಲ್ಲ. ಯಾವ ದೇವರ ಮೇಲೂ ಕೂಡ ನಾನು ಪ್ರಮಾಣ ಮಾಡೋಕೆ ನಾನು ಸಿದ್ಧ ಅಂತ ನಿರ್ಮಾಪಕ ಉಮಾಪತಿ ಗೌಡಗೆ ಸವಾಲೆಸೆದಿದ್ದಾರೆ ನಿರ್ದೇಶಕ ತರುಣ್ ಸುಧೀರ್. ವಿಚಾರ ಆಗಿರ್ಬೋದು, ಕತೆ ವಿಚಾರ ಆಗಿರ್ಬೋದು, ಸಿಂಧೂರ ಲಕ್ಷ್ಮಣ ಇರ್ಬೋದು, ಇದ್ರ ಬಗ್ಗೆ ಎಲ್ಲವೂ ಕೂಡ ನಿನ್ನೆ ದರ್ಶನ್ ಅವರು ವೇದಿಕೆ ಮೇಲೆ ಮಾತಾಡಿದ್ದಾರೆ. ಸೊ ಈ ಒಂದು ಜರ್ನಿಯಲ್ಲಿ ಜೊತೆಯಾಗಿದ್ದಂಥವ್ರು ಚಿತ್ರತಂಡದ ಸದಸ್ಯರು, ಅದು ತರುಣ್ ಅವರು ಇರ್ಬೋದು ಮತ್ತು ಉಮಾಪತಿ ಅವರು ಇರ್ಬೋದು, ಎಲ್ಲರೂ ಕೂಡ ಮಾತಾಡಿದ್ದಾರೆ. ಈಗ ನನ್ನ ಜೊತೆಲಿ ತರುಣ್ ಅವರು ಇದ್ದಾರೆ. ಏನೇನು ಆಯಿತು ಆ ಸಂದರ್ಭದಲ್ಲಿ, ಏನೇನು ಅನ್ನೋದ್ರ ಬಗ್ಗೆ. ಸರ್, ಈಗ ವೇದಿಕೆ ಮೇಲೆ ದರ್ಶನ್ ಸರ್ ಏನು ಹೇಳಬೇಕಿತ್ತು ಅದನ್ನು ಹೇಳಿದ್ರು. ಆಫೀಸಲ್ಲಿ ಕೂತು ಉಮಾಪತಿ ಅವರು ದರ್ಶನ್ ಅವ್ರ ಹೇಳಿಕೆಗೆ ಏನು ಉತ್ತರ ಕೊಡಬೇಕಿತ್ತು ಅದನ್ನು ಕೊಟ್ಟಿದ್ದಾರೆ. ಸೊ ನೀವು ಇವರಿಬ್ಬರ ನಡುವೆ ಆ ಟ್ರಾವೆಲಲ್ಲಿ ಜರ್ನಿ ಆದವರು. ಸೊ ಏನೇನು ಆಯಿತು ಅನ್ನೋದು, ತಮ್ಮ ವರ್ಷನ್ ಏನು, ಹೇಗಿತ್ತು ಆ ಸಂದರ್ಭಗಳು, ಅದ್ರ ಬಗ್ಗೆ ತಾವು ಹೇಳೋದಾದರೆ. ಈಗ ದರ್ಶನ್ ಸರ್ ಏನು ಹೇಳಿದ್ರು ಅಥವಾ ಉಮಾಪತಿ ಸರ್ ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ಇಬ್ಬರು ಟೂ ಇಂಡಿವಿಜುವಲ್ಸ್ ಆಗ್ತಾರೆ. ಆ್ಯಂಡ್ ಇವತ್ತು ಸಮಾಜದಲ್ಲಿ ಅವರಿಬ್ಬರದೇ ಆದಂಥ ಅವ್ರದ್ದೊಂದು ವ್ಯಕ್ತಿತ್ವಗಳಿರುತ್ತೆ. ಆ್ಯಂಡ್ ತಪ್ಪು ಸರಿ ಅನಲೈಸ್ ಮಾಡೋಷ್ಟು ಶಕ್ತಿನೂ ಇಬ್ಬರಿಗೂ ಖಂಡಿತವಾಗ್ಲೂ ಇದೆ ಅಂತ. ಸೊ ನಾವು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡೋಕ್ಕಾಗಲ್ಲ. ಬಟ್ ಏನು ಫ್ಯಾಕ್ಟ್ ಏನಿದೆ ಅದನ್ನು ಮಾತ್ರ ನಾನು ನೋಡಿದ್ದು ಮಾತ್ರ ನಾನು ಶೇರ್ ಮಾಡ್ಕೋಬೋದು ಅಂತ ಅನ್ನಿಸ್ತೀನಿ. ಟೈಟಲ್ ವಿಚಾರಕ್ಕೆ ಅಂತ ಬಂದಾಗ ಫೋನ್ ಮಾಡ್ತಾರೆ ದರ್ಶನ್ ಸರ್. ಫೋನ್ ಮಾಡಿಬಿಟ್ಟು, ಅಪ್ಪಿ ಕಾಟೇರ ಅಂತ ಟೈಟ್ಲ್ ಹೆಂಗಿದೆ ಅಂತ. ಚೆನ್ನಾಗಿದೆ ಬಸ್, ಏನೋ ಬೇರೆ ಥರ ಸೌಂಡ್ ಆಗ್ತಿದೆ, ಬಟ್ ಯಾವುದಕ್ಕೆ ಏನು ಅಂತ ಕೇಳ್ತೀನಿ. ಇಲ್ಲ ಸುಮ್ಮನೆ ನನಗಿಲ್ಲಿ ದಾವಣಗೆರೆ ಹತ್ರ ಒಬ್ಬ ಒಂದು ಕುಸ್ತಿಪಟ್ಟು ಇದ್ದಾನೆ, ಅವನ ಹೆಸರು ಕಾರ್ತಿಕ್ ಅಂದ್ಬಿಟ್ಟು ಕಾಟಿ ಅಂತ ಕರೀತಾರೆ. ಸೊ 2 ಟೈಟ್ಲು, ಒಂದು ಕಾಟಿ ಅಂತ ಒಂದು ಕಾಟೇರ, ಇದೆರಡು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ನೀನು ಹೆಂಗೋ ಸ್ಕ್ರಿಪ್ಟ್ ಮಾಡ್ತಿದ್ದಿಲ್ಲ, ಏನಕ್ಕಾರ ಹೆಲ್ಪ್ ಆಗ್ಬೋದು, ರಿಜಿಸ್ಟರ್ ಮಾಡಿಸಿಡು ನಿನ್ನ ಟೈಟಲ್ನಲ್ಲಿ, ನಿನ್ನ ಬ್ಯಾನರ್ನಲ್ಲಿ ಅಂತ. ನಾನು ಆವಾಗ ಇಲ್ಲ ಬಸ್, ನಾವು ಇವಾಗ ಇನ್ನೂ ನನ್ನ ಬ್ಯಾನರ್ ಇಲ್ಲ, ಶರಣ್ ಸರ್ದು ಲಡ್ಡು ಸಿನಿಮಾ ಹೌಸ್ ಬ್ಯಾನರ್ ಇರೋದು, ಅದರಲ್ಲಿ ಸ್ಲಾಟ್ ಅಂತಿರುತ್ತೆ, ಟೈಟ್ಲ್ ಸ್ಲಾಟು ಫುಲ್ ಆಗೋಗಿದೆ. ಸೊ ಅದು ಟೈಟ್ಲ್ ರಿಜಿಸ್ಟರ್ ಮಾಡಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ನನಗೆ ಅಂತಂದಾಗ, ಹೌದಾ ಅಪ್ಪಿ ಬೇಡ ಬಿಡು ನಾನು ಬೇರೆ ಮಾಡಿಸ್ಕೋತೀನಿ ಅಂತ ಅಂತಾರೆ. ಅಲ್ಲಿಗೆ ಅದನ್ನು ಕಟ್ಟ ಇರುತ್ತೆ. ಸೊ ಅದಾದಮೇಲೆ ಮೇ ಬಿ ಅವರು ಬೇರೆ ಫಿಲಮ್ಗೋಸ್ಕರ ಅಂತ ಅಂದಾಗ ಅವರು ಉಮಾಪತಿ ಸರ್ ಅವರೇ ಹೇಳ್ತಿರೋ ಥರ ಅವ್ರ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡಿಸಿರ್ತಾರೆ, ಅಲ್ಲಿಗೆ ಹೋಗಿರುತ್ತೆ ಅದು ಟೈಟಲ್ಲು. ಅದಾದಮೇಲೆ ಮದಗಜದು ಅದರದ್ದು ಎಕ್ಸ್ಚೇಂಜ್ ನಡಿಬೇಕಾದ್ರೆ ಅದು ರಾಮಮೂರ್ತಿ ಸರ್ಗೆ ಟೈಟ್ಲ್ ಹೋಗುತ್ತೆ. ರಾಮಮೂರ್ತಿ ಸರಿಂದ ನಾವು ಮತ್ತೆ ರಾಕ್ಲೈನ್ ಸರ್ ಪ್ರೊಡಕ್ಷನ್ಸಿಗೆ ಕಾಟೇರ ಅಂತ ಫಿಕ್ಸ್ ಆದಾಗ ತೊಗೊಳ್ತೀವಿ. ನಾನು ಒಂದು ಸತಿ ಹೋಗಿ ಕತೆ ಹೇಳ್ತೀನಿ, ಯಾವುದು ರಾಬರ್ಟ್ ಕತೆನ ದರ್ಶನ್ ಸರ್ಗೆ ಹೇಳ್ತೀನಿ, ತುಂಬ ಇಷ್ಟಪಡ್ತಾರೆ. ಆಯಿತು ಮಾಡೋಣ ಅಂತ ಹೇಳ್ತಾರೆ. ಬಟ್ ಆವಾಗ ಸಿದ್ಧಾಂತ್ ಸರ್ದು ಏನೋ ಆಗ್ತಾಯಿಲ್ಲ, ಪ್ರೊಡಕ್ಷನ್ ಅದು ಇವಾಗ ಆಗ್ತಾಯಿಲ್ಲ, ನಾನು ಹಿಂಗೆ ಬೇರೆ ಪ್ರೊಡ್ಯೂಸರ್ನ ಕೊಡ್ತೀನಿ. ಆಯಿತು ಅಂತಂದಾಗ ಅವರು ಉಮಾಪತಿ ಸರ್ ಹೆಸರು ಹೇಳ್ತಾರೆ. ನಾನು ಅವ್ರನ್ನ ಮೀಟ್ ಮಾಡ್ತೀನಿ, ಅವರಿಗೆ ಕತೆ ಹೇಳ್ತೀನಿ, ಅವರು ಖುಷಿ ಪಡ್ತಾರೆ, ಚೆನ್ನಾಗಿದೆ ಸರ್ ಇದಕ್ಕೆ ಅಂತ ಹೇಳ್ತಾರೆ. ಆಯಿತು ಅಂತಂದ್ಬಿಟ್ಟು ಆ ಜರ್ನಿ ನಾವು ಶುರು ಮಾಡ್ತೀವಿ. 6 ತಿಂಗಳು ಆಗ್ತಿದ್ದಂಗೆ ಒಂದು ಇಡೀ ಸ್ಕ್ರಿಪ್ಟ್ ರೆಡಿ ಮಾಡ್ತೀವಿ. ಆಲ್ಮೋಸ್ಟ್ ಒಂದು 90 ಸೀನ್ಸ್ ಇವತ್ತೇನಿದೆ ಫಿಲಮಲ್ಲಿ, ಅದು 90% ನಾವು ಮಾಡಿಬಿಟ್ವಿ. ಇವತ್ತು ಫುಲ್ ಎಕ್ಸೈಟ್ ಆದ್ವಿ. ಬಟ್ ನಾನು ಅವರಿಬ್ಬರೇ ಸರಿ, ನಾನು ಫಸ್ಟ್ ದರ್ಶನ್ ಸರ್ಗೆ ಫೋನ್ ಮಾಡಿದೆ. ಮಸ್ತ್ ಒಂದು 2 ಕತೆ ಅಂದ್ಕೊಂಡಿದ್ದೀನಿ ನಿಮಗೆ,